ಹರಿ ಓಂ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆಯ ವಿಷಯ ಭಕ್ತ ನಿಳೋಬ ಕತೆ. ಆ ಕತೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಧರ್ಮೋ ರಕ್ಷಿತ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋಅಪ್ ಮಾಡಿ. ಅದು ಸಂತ ತುಕಾರಾಮನ ಮಹಿಮೆ ಹೆಚ್ಚು ಪ್ರಚಾರವಾಗುತ್ತಿದ್ದ ಕಾಲ. ಮಹಾರಾಷ್ಟ್ರದ ಪಿಂಪಳ್ವೇರ್ ಎಂಬಲ್ಲಿ ನಿಳೋಬ ಎಂಬ ಪಾಂಡುರಂಗನ ಭಕ್ತನೊಬ್ಬ ವಾಸಿಸುತ್ತಿದ್ದ. ಒಂದು ದಿನ ಅವನು ಭಜನೆಗಳನ್ನು ಹಾಡುತ್ತಾ ನಿದ್ದೆ ಹೋದ. ಕನಸಿನಲ್ಲಿ ಸಂತ ತುಕಾರಾಮ ಕಾಣಿಸಿಕೊಂಡ. ನಿಳೋಬ, ನಿಳೋಬ, ಓ ತುಕಾರಾಮ, ನಿನ್ನ ದರ್ಶನ ಪಡೆದ ನಾನು ಎಂತಹ ಭಾಗ್ಯವಂತ. ಸ್ವಾಮಿ, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ಜೈ ವಿಠಲ. ಅದು ವಿಠಲನ ಇಚ್ಛೆಯಾಗಿದ್ದರೆ ಹಾಗೇ ಆಗಲಿ. ಇಂದಿನಿಂದ ನೀನು ರಾಮಕೃಷ್ಣ ಹರಿ ಎಂಬ ದೇವರ ನಾಮವನ್ನು ಜಪಿಸುತ್ತಾ ಹೋಗು. ನಿದ್ದೆ ಬಿಟ್ಟು ಎದ್ದ ನಂತರ ನಿಳೋಬನು ತನ್ನ ಪತ್ನಿಗೆ ಹೇಳಿದ, ಆಹಾ, ಎಂಥ ಕನಸನ್ನು ಕಂಡೆ. ಕನಸಿನಲ್ಲಿ ನಾನು ನನ್ನ ಗುರುವನ್ನು ಕಂಡೆ. ಹೌದೇ? ಕನಸಿನಲ್ಲಿ ಬಂದ ನಿಮ್ಮ ಗುರುವನ್ನು ನೀವು ಯಾವಾಗ ಭೇಟಿಯಾಗುತ್ತೀರಿ? ಗುರು ದೂರದ ಊರಾದ ದೇವು ಎಂಬಲ್ಲಿದ್ದಾನೆ. ಅವನ ದರ್ಶನವನ್ನು ನಾನು ಹೇಗೆ ಪಡೆಯಲಿ? ವಿಠಲ, ನೀನೇ ನನಗೆ ದಾರಿ ಕೊಡಬೇಕು. ನಿಳೋಬನು ಯಾವಾಗಲೂ ವಿಠಲನನ್ನೇ ಧ್ಯಾನಿಸುತ್ತಾ ರಾಮಕೃಷ್ಣ ಹರಿ ಎಂಬ ಮಂತ್ರವನ್ನೇ ಜಪಿಸುತ್ತಿದ್ದ. ಯಾವುದೇ ಕೆಲಸವನ್ನು ಮಾಡುವಾಗಲೂ ಹಾಗೆ ಜಪಿಸುತ್ತಾ ವಿಠಲ ಹಾಗೂ ಗುರುವನ್ನು ನೆನೆಯುತ್ತಿದ್ದ. ಕೆಲವು ವರ್ಷಗಳ ನಂತರ ನಿಳೋಬನ ಮಗಳ ಮದುವೆ ನಿಶ್ಚಯವಾಯಿತು. ಸ್ವಾಮಿ, ಮದುವೆ ಊಟಕ್ಕೆ ಬೇಕಾದ ಸಾಮಾನುಗಳು ಸಾಲದು. ಹೌದು, ಆದರೆ ವಿಠಲನ ಪಾದಗಳಲ್ಲಿ ಶರಣಾಗುವುದಲ್ಲದೆ ನಮಗೆ ಬೇರೆ ಯಾವ ದಾರಿಯೂ ಇಲ್ಲ. ಅವನೇ ನಮ್ಮ ರಕ್ಷಕನಲ್ಲವೇ? ನೀನೇನು ಚಿಂತಿಸಬೇಡ. ಅಲ್ಲೊಬ್ಬ ದಾರಿ ಹೋಗ, ಸ್ವಾಮಿ, ಯಾರು ನೀವು? ನಿಮಗೆ ಏನಾಗಬೇಕು? ನನಗೆ ಒಂದಿಷ್ಟು ಹಸಿವಾಗಿದೆ. ನನ್ನ ಬಳಿ ಕೆಲವು ವಸ್ತುಗಳಿವೆ. ಅವುಗಳನ್ನು ನೀವು ಸ್ವೀಕರಿಸಿ ನನಗೆ ಒಂದಿಷ್ಟು ಆಹಾರ ಕೊಡಿ. ಸ್ವಾಮಿ, ದಯವಿಟ್ಟು ಬನ್ನಿ, ಊಟ ಮಾಡಿ. ಆಹಾರಕ್ಕಾಗಿ ನೀವು ಏನನ್ನಾದರೂ ನೀಡಬೇಕೇ? ಖಂಡಿತ ವಿಠಲನು ನಮ್ಮನ್ನು ಆ ಪರಿಸ್ಥಿತಿಗೆ ತಂದಿಲ್ಲ. ಇಲ್ಲೇಕೆ ಎಷ್ಟೊಂದು ವಸ್ತುಗಳು ಇವೆ? ಏನಾದರೂ ಸಮಾರಂಭ ನಡೆಯುವುದೇ? ಹೌದು ಸ್ವಾಮಿ, ನಾಳೆ ನನ್ನ ಮಗಳ ಮದುವೆ ನಡೆಯಲಿದೆ. ಮದುವೆ ಔತಣಕ್ಕಾಗಿ ನಾವು ತಯಾರಿ ನಡೆಸಬೇಕಾಗಿದೆ. ಅಷ್ಟೊಂದು ಮಂದಿ ಅತಿಥಿಗಳಿಗೆ ಅಡುಗೆ ಮಾಡುವುದು ಹೇಗೆಂದು ನಮಗೆ ಚಿಂತೆಯಾಗಿದೆ. ನೀವೇನು ಚಿಂತಿಸಬೇಡಿ. ನನಗೆ ಅಡುಗೆ ಮಾಡಿ ತುಂಬ ಅನುಭವವಿದೆ. ನನಗೆ ಏನೇನು ಸಾಧ್ಯವೋ ಎಲ್ಲ ಸಹಾಯವನ್ನು ಮಾಡುತ್ತೇನೆ. ಸ್ವಾಮಿ, ನಿಮ್ಮನ್ನು ವಿಠಲ ದೇವರೇ ಕಳುಹಿಸಿರಬೇಕು ಎಂದು ನನಗೆ ಅನಿಸುತ್ತಿದೆ. ಮರುದಿನ ವರನ ಕಡೆಯವರು ಬಹಳ ಸಂಭ್ರಮದಿಂದ ಆಗಮಿಸಿದರು. ಇದ್ದಕ್ಕಿದ್ದಂತೆ ಮದುವೆ ಊಟಕ್ಕೆ ಬೇಕಾದ ವಸ್ತುಗಳು ಭಾರೀ ಪ್ರಮಾಣದಲ್ಲಿ ಬಂದವು. ಸ್ವಾಮಿ, ಈ ವಸ್ತುಗಳೆಲ್ಲ ಇದ್ದಕ್ಕಿದ್ದಂತೆ ಬಂದವು. ಅತಿಥಿಗಳು ಬಂದರು. ಇವನ್ನೆಲ್ಲ ಹೇಗೆ ತಯಾರು ಮಾಡೋಣ? ವಿಠಲ, ನಿಳೋಬ, ನೀವು ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇಲ್ಲಿನದನ್ನೆಲ್ಲ ನಾನು ನಿಭಾಯಿಸುತ್ತೇನೆ. ನೀವೇನು ಚಿಂತಿಸಬೇಡಿ. ಅವರಿಗೆ ಬೇರೆ ಯಾವ ಸಹಾಯವೂ ಬೇಡವೆಂದು ಆ ಹಿರಿಯರು ಹೇಳುತ್ತಾರೆ. ಅವರೊಬ್ಬರೇ ಹೇಗೆ ನಿಭಾಯಿಸುತ್ತಾರೋ. ಮದುವೆ ಸಮಾರಂಭ ಮುಗಿದು ಊಟದ ವೇಳೆ ಸಮೀಪಿಸಿತು. ಆಹಾ, ಎಂಥ ರುಚಿಕರವಾದ ಊಟ! ಏನು ಪರಿಮಳ! ಓಹ್, ಪಾಯಸ ಎಷ್ಟೊಂದು ರುಚಿಯಾಗಿದೆ! ಅದ್ಭುತ! ಆಹಾ, ಎಲ್ಲರೂ ಎಷ್ಟೊಂದು ಸಂತೋಷದಿಂದ ಊಟ ಮಾಡುತ್ತಿದ್ದಾರೆ. ಇದೇನು ಆಶ್ಚರ್ಯ! ಆ ಹಿರಿಯ ವ್ಯಕ್ತಿ ಎಡೆಬಿಡದ ಕೆಲಸ ಮಾಡುತ್ತಿದ್ದಾನೆ. ಪಂಡರಿನಾಥ ಸ್ವಾಮಿಯೇ ಅವನನ್ನು ಸರಿಯಾದ ವೇಳೆಗೆ ಕಳುಹಿಸಿರಬೇಕು. ವಿಠಲ, ನಿನ್ನ ದಯೆಗೆ ಎಣೆಯೇ ಇಲ್ಲ. ಒಳ್ಳೆಯದು. ಎಂಥ ಭೋಜನ! ಇಂಥ ಅದ್ಭುತವಾದ ಊಟವನ್ನು ನಾವು ಇದುವರೆಗೆ ಮಾಡಿಲ್ಲ. ಅಡುಗೆ ಯಾರದು? ಮೊದಲು ತಾಂಬೂಲ ಸ್ವೀಕರಿಸಿ. ಸ್ವಾಮಿ, ನಾನೇ ಅಡುಗೆ ಮಾಡಿದ್ದೆ. ನಿಳೋಬ ಅವರೇ, ನಿಮ್ಮ ಮಗನಿಗೆ ಭಜನೆ ಮಾಡುವವರ ಮಗಳನ್ನು ಸೊಸೆಯಾಗಿ ತಂದುಕೊಳ್ಳುತ್ತಿದ್ದೇನೆ ಎಂದು ಬಹಳ ಮಂದಿ ನಮ್ಮನ್ನು ಹಾಸ್ಯ ಮಾಡಿದರು. ನೀವು ಇಷ್ಟು ವಿಜೃಂಭಣೆಯಿಂದ ಮದುವೆ ಮಾಡಿಸಿ ಅವರೆಲ್ಲ ಬಾಯಿ ಮುಚ್ಚಿಸಿ ಬಿಟ್ಟಿದ್ದೀರಿ. ಎಲ್ಲವೂ ವಿಠಲನ ಕೃಪೆಯಿಂದಲೇ ನಡೆಯಿತು. ಸ್ವಾಮಿ, ನೀವು ನಮಗೆ ಮಾಡಿದ ಆ ಉಪಕಾರವನ್ನು ನಾವು ಹೇಗೆ ಹಿಂದಿರುಗಿಸೋಣ? ದಯವಿಟ್ಟು ನಮ್ಮ ಈ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಿ. ಸ್ವಲ್ಪ ತಡೆಯಿರಿ.
ನಾನೇ ದೇವರ ಕೋಣೆಗೆ ಹೋಗಿ ಬರುತ್ತೇನೆ. ಆ ಹಿರಿಯರು ದೇವರ ಕೋಣೆಯಿಂದ ಹಿಂದಿರುಗಿ ಬರಲೇ ಇಲ್ಲವಲ್ಲ. ಆಹಾ, ದೇವರ ಕೋಣೆಯಲ್ಲಿ ಯಾರೂ ಇಲ್ಲವಲ್ಲ. ಇದು ವಿಠಲನ ಲೀಲೆಯೇ ಹಾಗಾದರೆ. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ. ವಿಠಲನ ದಯೆಯನ್ನು ನೆನೆದು ನಿಲೋಬ ರಾಮಕೃಷ್ಣ ಹರಿ ಎಂದು ಆಡತೊಡಗಿದ. ಇನ್ನೊಂದು ದಿನ ನಿಲೋಬನಿಗೆ ಕನಸಿನಲ್ಲಿ ತುಕಾರಾಮ ಕಾಣಿಸಿಕೊಂಡ. ತನ್ನನ್ನು ಭೇಟಿಯಾಗುವಂತೆ ಅವನು ನಿಲೋಬನಿಗೆ ಹೇಳಿದ. ಕೂಡಲೇ ನಿಲೋಬನು ದೇಹುಗೆ ಹೋದನು. ಆದರೆ ಕೆಲವೇ ದಿನಗಳ ಮುನ್ನ ತುಕಾರಾಮ ಭಗವಂತನ ಪಾದ ಸೇರಿದ್ದ. ತುಕಾರಾಮನನ್ನು ಕಾಣದೆ ಹಿಂದಿರುಗಲಾರೆ ಎಂದು ನಿಲೋಬನು ಧ್ಯಾನಕ್ಕೆ ಕುಳಿತ. ಅವನ ಮುಂದೆ ಪಾಂಡುರಂಗ ವಿಠಲನೇ ಕಾಣಿಸಿಕೊಂಡ. ನಿಲೋಬ, ನಿನಗೋಸ್ಕರ ನಾನು ತುಕಾರಾಮನನ್ನು ಸ್ವರ್ಗದಿಂದ ಕರೆದುಕೊಂಡು ಬಂದೆ. ದೇವ, ನಿನ್ನನ್ನು ಹೊಗಳಲು ನನ್ನ ಬಳಿ ಪದಗಳೇ ಇಲ್ಲ. ನನ್ನಂಥ ಸಾಮಾನ್ಯನೊಬ್ಬನ ಮೇಲೆ ನೀನು ನಿನ್ನ ಕೃಪೆಯ ಮಳೆಗರೆದೆ. ನನ್ನ ಗುರುವೇ, ನಿನಗೆ ಸಾಷ್ಟಾಂಗ ನಮಸ್ಕಾರ. ದಯವಿಟ್ಟು ನನ್ನನ್ನು ಆಶೀರ್ವದಿಸು. ನಿಲೋಬ, ಪಾಂಡುರಂಗನ ಸೇವೆಯನ್ನು ಎಂದೆಂದಿಗೂ ಚೆನ್ನಾಗಿ ಮಾಡುವಂತಾಗಲಿ ಎಂದು ನಿನ್ನನ್ನು ಆಶೀರ್ವದಿಸುತ್ತೇನೆ. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ. ಆತನ ಸಾಕ್ಷಾತ್ಕಾರಕ್ಕೆ ಆತನಲ್ಲಿ ವಿಶ್ವಾಸವಿರುವುದು ಮತ್ತು ಆತನಿಗೆ ಶರಣಾಗತನಾಗುವುದು ಇವೆರಡೂ ಅವಶ್ಯಕ. ಸ್ವಾಭಾವಿಕವಾಗಿ ಮನುಷ್ಯ ಅಜ್ಞಾನಿ. ತಪ್ಪುವುದು ಸ್ವಾಭಾವಿಕ. ಒಂದು ಸೇರಿನ ಗಡಿಗೆಯಲ್ಲಿ 4 ಸೇರು ಹಾಲು ಹಿಡಿಯಬಲ್ಲದೆ. ಆದರೆ ಯಾವ ಮಾರ್ಗ ಅನುಸರಿಸಿದರೂ ಸರಿಯೇ. ವ್ಯಾಕುಲ ಚಿತ್ತದಿಂದ ಆತನನ್ನು ಕರೆಯಬೇಕು. ಆತ ಅಂತರ್ಯಾಮಿ. ಹೃತ್ಪೂರ್ವಕವಾದ ಕರೆಗೆ ಆತ ಕಿವಿಗೊಟ್ಟೇ ಕೊಡುತ್ತಾನೆ. ವ್ಯಾಕುಲನಾಗಿಯೇ ಸಾಕಾರವಾದಿಗಳ ಮಾರ್ಗದಲ್ಲಾದರೂ ಹೋಗು, ನಿರಾಕಾರವಾದಿಗಳ ಮಾರ್ಗದಲ್ಲಾದರೂ ಹೋಗು, ಆತನೇ ದೊರೆಯುತ್ತಾನೆ. ಶ್ರೀರಾಮಕೃಷ್ಣರು. ವೀಕ್ಷಕರೇ, ಕಥೆಯನ್ನು ಕೇಳಿದ್ದೀರಲ್ಲ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಧರ್ಮೋ ರಕ್ಷಿತ ರಕ್ಷಿತಃ ವಾಟ್ಸಪ್ ಚಾನಲ್ ಫಾಲೋ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.